ಒಂದು ವೇಳೆ ಪಾಕಿಸ್ತಾನದ ಮೇಲೆ ಭಾರತ ಯುದ್ಧ ಮಾಡಿದ್ರೆ ನಾವು ಭಾರತದ ಮೇಲೆ ದಾಳಿ ಮಾಡಿ ಭಾರತದ 7 ಈಶಾನ್ಯ ರಾಜ್ಯಗಳನ್ನು ವಶಪಡಿಸಿಕೊಳ್ಳಬೇಕು. ಒಂದು ವೇಳೆ ಪಾಕಿಸ್ತಾನದ ಮೇಲೆ ಭಾರತ ಯುದ್ಧವನ್ನ ಮಾಡಿದರೆ ನಾವು ಭಾರತದ ಮೇಲೆ ದಾಳಿ ಮಾಡಿ ಭಾರತದ 7 ಈಶಾನ್ಯ ರಾಜ್ಯಗಳನ್ನು ವಶಪಡಿಸಿಕೊಳ್ಳಬೇಕು. ಇದಕ್ಕಾಗಿ ನಾವು ಚೀನಾ ಜೊತೆಗೂ ಮಿಲಿಟರಿ ಮಾತುಕತೆಯನ್ನ ಮಾಡಬೇಕು. ಬಾಂಗ್ಲಾದೇಶದ ಮುಖ್ಯ ಸಲಹೆಗಾರ ಮೊಹಮ್ಮದ್ ಯೂನಸ್ ಆಪ್ತನ ಹೇಳಿಕೆ, ಬಾಂಗ್ಲಾ ಗಡಿ ಭದ್ರತಾ ದಳದ ಮಾಜಿ ಮುಖ್ಯಸ್ಥ ಫಜಲುರ್ ರೆಹಮಾನ್ ಅವರ ಹೇಳಿಕೆ, ಭಾರತ ಪಾಕಿಸ್ತಾನ ಸಂಘರ್ಷ ತೀವ್ರಗೊಂಡಿರುವಂತಹ ಈ ಒಂದು ಹೊತ್ತಿನಲ್ಲೇ ಈ ಒಂದು ಅಭಿಪ್ರಾಯ. ಮಾರ್ಚ್ನಲ್ಲಿ ಚೀನಾಕ್ಕೆ ಭೇಟಿಯನ್ನ ನೀಡಿದ್ದಂತಹ ಬಾಂಗ್ಲಾದೇಶದ ಮೊಹಮ್ಮದ್ ಯೂನಸ್ ಈ ವೇಳೆ ಭಾರತದ ಈಶಾನ್ಯ ರಾಜ್ಯಗಳ ವಿರುದ್ಧ ಯೂನಸ್ ಮಾತನಾಡಿದ್ದಾರೆ. ಭಾರತದ ಈಶಾನ್ಯ ರಾಜ್ಯಗಳು ಭೂಬಂಧಿತ ಪ್ರದೇಶಗಳಾಗಿವೆ. ನಾವು ಸಮುದ್ರದ ಬಳಿಯೂ ಬರಲು ಸಾಧ್ಯವಿಲ್ಲ. ಬಂಗಾಳ ಕೊಲ್ಲಿಯನ್ನ ಕಾಪಾಡುವುದು ನಾವೇ. ಇದು ನಮಗೆ ಸಿಕ್ಕಂತಹ ದೊಡ್ಡ ಅವಕಾಶ ಎಂದಿದ್ದಂತಹ ಯೂನಸ್. ಎಸ್, ಯೂನಸ್ ಹೇಳಿಕೆಯನ್ನ ಈಗ ನಾವು ನೋಡ್ತಾ ಹೋಗ್ತಾ ಇದ್ದೇವೆ. ಅಕಸ್ಮಾತ್ ಪಾಕಿಸ್ತಾನ ಭಾರತದ ಮೇಲೆ ಯುದ್ಧಕ್ಕೆ ಬಂದರೆ ಏನು ಮಾಡಬೇಕು? ಒಂದು ವೇಳೆ ಪಾಕಿಸ್ತಾನದ ಮೇಲೆ ಭಾರತ ಯುದ್ಧ ಏನಾದರೂ ಮಾಡಿದ್ರೆ ನಾವು ಭಾರತದ ಮೇಲೆ ದಾಳಿ ಮಾಡಿ ಭಾರತದ 7 ಈಶಾನ್ಯ ರಾಜ್ಯಗಳನ್ನು ವಶಪಡಿಸಿಕೊಳ್ಳಬೇಕು ಎನ್ನುವಂತಹ ಮಾತನ್ನ ಆಡಿದ್ದಾರೆ. ಇದಕ್ಕಾಗಿ ನಾವು ಚೀನಾ ಜೊತೆಗೂ ಕೂಡ ಮಿಲಿಟರಿ ಮಾತುಕತೆಯನ್ನ ಮಾಡಬೇಕು. ಬಾಂಗ್ಲಾದೇಶದ ಮುಖ್ಯ ಸಲಹೆಗಾರ ಮೊಹಮ್ಮದ್ ಯೂನಸ್ ಆಪ್ತನ ಹೇಳಿಕೆ ಇದಾಗಿತ್ತು. ಬಾಂಗ್ಲಾ ಗಡಿ ಭದ್ರತಾ ದಳದ ಮಾಜಿ ಮುಖ್ಯಸ್ಥ ರೆಹಮಾನ್ ಹೇಳಿಕೆಯನ್ನ ನೀಡಿದ್ದಾರೆ. ಭಾರತ ಪಾಕಿಸ್ತಾನ ಸಂಘರ್ಷ ತೀವ್ರಗೊಂಡಿರುವ ಈ ಒಂದು ಹೊತ್ತಿನಲ್ಲಿ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ. ಮಾರ್ಚ್ನಲ್ಲಿ ಚೀನಾಕ್ಕೆ ಭೇಟಿಯನ್ನ ಕೊಟ್ಟಿದ್ದಂತಹ ಈತ ಒಂದಿಷ್ಟು ಮಾತುಗಳನ್ನ ಆಡಿದ್ದಾರೆ. ಎಸ್, ಭಾರತದ 7 ಈಶಾನ್ಯ ರಾಜ್ಯಗಳನ್ನು ವಶಪಡಿಸಿಕೊಳ್ಳಬೇಕು ಎನ್ನುವಂತಹ ಮಾತನಾಡಿದ್ದಾರೆ. ಇದಕ್ಕಾಗಿ ನಾವು ಚೀನಾ ಜೊತೆಗೂ ಕೂಡ ಮಿಲಿಟರಿ ಮಾತುಕತೆಯನ್ನ ಮಾಡಬೇಕು ಬಾಂಗ್ಲಾದೇಶದ ಹಂಗಂತ ಹೇಳಿ ಬಾಂಗ್ಲಾದೇಶದ ಮುಖ್ಯ ಸಲಹೆಗಾರ ಮೊಹಮ್ಮದ್ ಇವರು ಹೇಳಿದ್ದಾರೆ. ಬಾಂಗ್ಲಾ ಗಡಿ ಭದ್ರತಾ ದಳದ ಮಾಜಿ ಮುಖ್ಯಸ್ಥ ರೆಹಮಾನ್ ಅವರು ಈ ಮಾತನ್ನ ಆಡಿದ್ದಾರೆ. ಭಾರತ ಹಾಗೂ ಪಾಕಿಸ್ತಾನ ಸಂಘರ್ಷ ತೀವ್ರಗೊಳ್ತಾ ಇರುವ ಈ ಒಂದು ಹೊತ್ತಿನಲ್ಲೇ ತಮ್ಮ ಮನಸ್ಸಲ್ಲಿರುವಂತಹ ಅಭಿಪ್ರಾಯಗಳನ್ನ ಚೆನ್ನಾಗಿ ಪಕ್ಕಕ್ಕಿರುವಂತಹ ದೇಶ ಅಲ್ವಾ, ಪಕ್ಕಕ್ಕಿರುವಂತಹ ದೇಶ ಅವ್ರು ತಮ್ಮ ಬೆಂಕಿ ಆರಿಸೋಕ್ಕೆ ನೋಡ್ತಾ ಇರ್ತಾರೆ. ನಾವು ಮೊದಲು ಹಚ್ಕೊಳ್ಳೋದು ಬೇಡ ಅಂತ ಹೇಳಿ ಅವ್ರು ಮಾತಾಡ್ತಾರೆ.